ಎರಡನೇ ಬಿಜೆಪಿ ಪಟ್ಟಿ ಬಿಡುಗಡೆ ಆಗ್ತದೆ ನಾಳೆ. ಕರ್ನಾಟಕದ ಯಾರಾದರೂ ಹೆಸರು ಯಾವ ಬಿಡುಗಡೆ ಯಾವುದು ಯಾವಾಗ ಬಿಡುಗಡೆ ಆಗುತ್ತೆ ನನಗೆ ಗೊತ್ತಿಲ್ಲ. ಆದರೆ ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಆಗ್ತದೆ. ಬಿಡುಗಡೆ ಅದರಲ್ಲಿ ಅನೇಕ ರಾಜ್ಯಗಳದ್ದಿರ್ತದೆ. ಯಾವ್ಯಾವ ರಾಜ್ಯದ್ದಿರ್ತದೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಸರ್, ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಹೆಸರು ಹೋಗಿದೆ. ಹೌದು ನೋಡಿ, ಅದು ಎಲ್ಲವೂ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದು ಈ ಹಿಂದೆಲ್ಲ ಸಾಕಷ್ಟು ಸರ್ತಿ ರಿಯಾಕ್ಷನ್ ಕೊಟ್ಟಾಗಿದೆ. ಅದಕ್ಕೆ ಟಿಕೆಟು ಇತ್ಯಾದಿ ಚರ್ಚೆ ಆಗಿದೆ. ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಎಲ್ಲವೂ ಊಹಾಪೋಹಗಳು. ಊಹಾಪೋಹಕ್ಕೆ ಉತ್ತರವನ್ನು ನಾನು ಕೊಡೋದಿಲ್ಲ. ಊಹಾಪೋಹಗಳಿಗೆ ಯಾವುದೇ ಉತ್ತರ ಇಲ್ಲ. ಇಡೀ ದೇಶದಲ್ಲಿ 4, 5, 8 ಸರ್ತಿ ಗೆದ್ದವರಿಗೂ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಎಲ್ಲಿ ಪಾಪ್ಯುಲರ್ ಇದ್ದಾರೆ, ಗೆಲ್ಲುವಂಥವ್ರು ಇದ್ದಾರೆ, ಕೆಲಸ ಮಾಡಿದ್ದಾರೆ, ಅವರೆಲ್ಲರಿಗೂ ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಇವೆಲ್ಲ ಊಹಾಪೋಹಗಳಿಗೆ ಎರಡನೇ ಬಿಜೆಪಿ ಪಟ್ಟಿ ಬಿಡುಗಡೆ ಆಗ್ತದೆ ನಾಳೆ. ಕರ್ನಾಟಕದ ಯಾರಾದರೂ ಹೆಸರು ಯಾವುದು ಯಾವಾಗ ಬಿಡುಗಡೆ ಆಗುತ್ತೆ ನನಗೆ ಗೊತ್ತಿಲ್ಲ. ಆದರೆ ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಆಗ್ತದೆ. ಬಿಡುಗಡೆ ಅದರಲ್ಲಿ ಅನೇಕ ರಾಜ್ಯಗಳದ್ದಿರ್ತದೆ. ಯಾವ್ಯಾವ ರಾಜ್ಯದ್ದಿರ್ತದೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಸರ್, ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಹೆಸರು ಹೋಗಿದೆ. ಹೌದು ನೋಡಿ, ಅದು ಎಲ್ಲವೂ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದು ಈ ಹಿಂದೆಲ್ಲ ಸಾಕಷ್ಟು ಸರ್ತಿ ರಿಯಾಕ್ಷನ್ ಕೊಟ್ಟಾಗಿದೆ. ಅದಕ್ಕೆ ಟಿಕೆಟು ಇತ್ಯಾದಿ ಚರ್ಚೆ ಆಗಿದೆ. ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಎಲ್ಲವೂ ಊಹಾಪೋಹಗಳು. ಊಹಾಪೋಹಕ್ಕೆ ಉತ್ತರವನ್ನು ನಾನು ಕೊಡೋದಿಲ್ಲ. ಊಹಾಪೋಹಗಳಿಗೆ ಯಾವುದೇ ಉತ್ತರ ಇಲ್ಲ. ಇಡೀ ದೇಶದಲ್ಲಿ 4, 5, 8 ಸರ್ತಿ ಗೆದ್ದವರಿಗೂ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಎಲ್ಲಿ ಪಾಪ್ಯುಲರ್ ಇದ್ದಾರೆ, ಗೆಲ್ಲುವಂಥವ್ರು ಇದ್ದಾರೆ, ಕೆಲಸ ಮಾಡಿದ್ದಾರೆ, ಅವರೆಲ್ಲರಿಗೂ ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಇವೆಲ್ಲ ಊಹಾಪೋಹಗಳಿಗೆ ಅರ್ಥ.